ನಮಸ್ಕಾರ ಸ್ನೇಹಿತರೆ, ಸಾಯಂಕಾಲದ ಶುಭೋದಯ ಎಲ್ಲರಿಗೂ. ಈಗಿನ ಟ್ರಾಫಿಕ್ ಏನಪ್ಪ ಅಂತ ಕೇಳಿದ್ರೆ, ಈಗ ನೋಡ್ರಿ, ನಾವು ಇದೊಂದು ಸಾಲಿಗೆ ರವದಿ ತುಂಬೇವಿ. ಇದೊಂದು ಸಾಲು ನಿನ್ನೆ ತೋರಿಸಿದ ಹಾಗೆ ನೇಗಿಲ ಹೊಡೆದೇವಿ. ಆ ನೇಗಿಲ ಹೊಡೆದು ಇವತ್ತು ನಾವು ಇದ್ರಾಗ ಏನು ಮಾಡಾಕತ್ತೇವಂದ್ರೆ ನಿಮಗೆ ಹೇಳೋದು, ಅರಸಂದಿ ಬಿತ್ತಕತ್ತೇವೆ ನಡಕ. ನಾವು ಅರಸಂದಿ ಎತ್ತಿನ ನೇಗಿಲ ಹೊಡೆದು ನಂತರ ಆ ಮಡಿಕಿಲೆ ನಾವು ಇವತ್ತು ಅರಸಂದಿ ಹಾಕಕತ್ತೀವಿ. ಅದು ಯಾವ ರೀತಿ ಹಾಕೋದಂತ ನಾವು ನಿಮ್ಗೆ ಹೇಳಿಕೊಡ್ತೀವಿ ಸ್ನೇಹಿತರೆ. ಇದ್ರಾಗ ಮೊದಲು ನಾವು ಏನು ಮಾಡ್ಕೊಂಡಿದ್ದೀವಿ ಅಂದ್ರೆ, ಇದೊಂದು ಸಾಲು ರವದಿ ತುಂಬ್ಕೊಂಡಿದ್ದೀವಿ. ಇದೊಂದು ಸಾಲು ನೇಗಿಲ ಹೊಡೆದು ಇಟ್ಕೊಂಡಿದ್ದೀವಿ. ನೇಗಿಲ ಯಾವ ರೀತಿ ಹೊಡ್ಕೊಂಡಿದ್ದೀವಿ ಅಂತ ನೀವು ನಿನ್ನೆ ವಿಡಿಯೋದಾಗ ಆಲ್ರೆಡಿ ನೋಡಿದ್ದೀರಿ. ಅದು ನೋಡಿ, ಈಗ ಈ ರೀತಿ ಎರಡು ಕಡೆ ನಾವು ನೇಗಿಲ ಹೊಡ್ಕೊಂಡಿದ್ವಿ. ಎರಡು ಕಡೆ ನೇಗಿಲ ಹೊಡ್ಕೊಂಡು ಇವತ್ತು ನಾವು ಏನು ಮಾಡಾಕತ್ತೀವಂದ್ರೆ, ಇದ್ರೊಳಗೆ ಅರಸಂದಿ ಹಾಕಕತ್ತೀವಿ. ಅರಸಂದಿ ಹೆಂಗೆ ಹಾಕಬೇಕು ಅನ್ನೋದನ್ನು ನಿಮಗೆ ನಾವು ತೋರಿಸ್ಕೊಡ್ತೀವಿ ನೋಡಿ ಸ್ನೇಹಿತರೆ. ಈಗ ನಡಕ್ಕೆ ಒಂದು ಸಾರಿ ಮಡಿಕೆ ಹೊಡೆಯಾಕತ್ತೀವಿ. ಯಾಕೆ ಈ ರೀತಿ ಮಡಿಕೆ ಹೊಡೆಯಾಕತ್ತೀವಂದ್ರೆ, ಇದು ಒಂದೇ ಸಾರಿ ನಮಗೆ ಬೀಜ ಹಾಕಲಿಕ್ಕೆ ಅನುಕೂಲ ಆಗೋದಿಲ್ಲ ಅಂಥೇಳಿ ಒಂದು ಸಾರಿ ನಾವು ಅದನ್ನು ಈ ರೀತಿ ಮಡಿಕೆ ಹೊಡೆಯಾಕತ್ತೀವಿ. ಇದಕ್ಕೆ ನೀವೇನು ಹೇಳ್ತೀರಿ ನಮಗೆ ಕಾಮೆಂಟ್ನಾಗ ತಿಳಿಸ್ಬೋದು. ಈ ರೀತಿ ಮಡಿಕೆ ಹೊಡೆದು ಮತ್ತು ಅದೇ ಮಡಿಕೆಯಲ್ಲಿ ಆಲ್ರೆಡಿ ನಮ್ಮ ರೈತರು ಏನು ಮಾಡಿದಾನಂದ್ರೆ, ಅರಸಂದಿ ಉಡಿಯಾಕೆ ಕಟ್ಕೊಂಡಿದ್ದಾನೆ. ಇವಾಗ ಅವನು ಹಳ್ಳಿ ನಿಮಗೆ ಬಿತ್ತುವುದನ್ನು ತೋರಿಸ್ಕೊಡ್ತೀವಿ. ನೀವು ಈ ವಿಡಿಯೋವನ್ನು ಹೆಚ್ಚು ಮಂದಿಗೆ ಶೇರ್ ಮಾಡಿ, ಇದರಿಂದ ಎಲ್ಲ ರೈತರಿಗೂ ಉಪಯೋಗ ಆಗುತ್ತಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಿಮ್ಗೆ ಇದು ನಂತರ ಅರಸಂದಿ ಹುಟ್ಟಿ ಬಂದ ಮ್ಯಾಲೂ ನೀವು ಬೆಳೆನೂ ತಕ್ಕೋಬೋದು, ಇಲ್ಲ ಗೊಬ್ಬರನೂ ಮಾಡ್ಕೋಬೋದು, ಇಲ್ಲ ದನಕರುಗಳಿಗೆ ಮೇವೂ ಮಾಡ್ಕೋಬೋದು. ಅದಕ್ಕೋಸ್ಕರ ಸ್ನೇಹಿತರೆ, ನಿಮ್ಗೆ ನಾನು ತಿಳಿಸ್ಕೊಡೋದು ಏನಂದ್ರೆ, ಇದು ಯಾವ ರೀತಿ ಮಡಿಕೆಲೇ ಅರಸಂದಿ ಹಂಗೆ ಹಾಕ್ತಾನೆ ಅನ್ನೋದನ್ನು ನಿಮ್ಗೆ ನಾನು ತೋರಿಸಿ ಕೊಡ್ತೀನಿ. ಆ ರೈತರು ನಿಂತಾರಲ್ಲಿ, ಅದಕ್ಕೋಸ್ಕರ ವಿಡಿಯೋ ಯಾರು ಸ್ಕಿಪ್ ಮಾಡದೆ ನೋಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ಈಗ ಅದ ಸಾಲಾಗ ಹೊಳ್ಳಿ ಅವ ಬೀಜ ಹಾಕ್ಕೊಂತ ಬರಾಕತ್ತಾನ. ಆ ರೈತನ ಜೋಡಿನೂ ನೀವು ಮಾತಾಡ್ರಿ, ಅವ ಏನು ಹೇಳ್ತಾನೆ ಅನ್ನೋದು ಕೇಳ್ರಿ. ಅವನ ಮೊಬೈಲ್ ನಂಬರ್ ಸಮೇತ ನಿಮಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಈಗ ಏನು ಮಡಿಕೆ ಹೊಡೆದಾನಲ್ಲ, ಅದೇ ಸಾಲಿನಾಗ ನೋಡಿ, ಅದೇ ಸಾಲಿನಾಗ ಅವ ಬೀಜ ಹಾಕಕತ್ತಾನ. ಬಪ್ಪ ಬೀಜ ತೋರ್ಸುನ ಅವ್ರಿಗೆ ನೋಡಿ ಸ್ನೇಹಿತರೆ. ಇಲ್ಲಿ ಈ ರೀತಿ ಇಲ್ಲಿ ಮ್ಯಾಗ ಬೀಜ ಅವನ ಕೈಯಾಗ ಆಲ್ರೆಡಿ ನೋಡ್ತಾ ಇದ್ದೀರಿ ನೀವು. ಆ ರೈತನ ಜೋಡಿ ಮಾತಾಡಿ ಅವ ಬಿಡೋದನ್ನು ನೋಡ್ತಾ ಇದ್ರಿ. ಈಗ ಇಲ್ಲೆಲ್ಲ ಅಲಸಂದಿ ಇದಾವೆ. ಆ ರೈತನ ಜೋಡಿ ಮಾತಾಡ್ರಿ ಒಂದು ಸ್ವಲ್ಪ, ಅವೇನು ಹೇಳ್ತಾನೆ ಕೇಳೋಣ ಬರ್ರಿ. ನೀವು ಇವತ್ತು ಏನು ಮಾಡಾಕತ್ತೀರಿ ರೈತರ? ಈ ಅಲಸಂದಿ ಹಾಕಾಕತ್ತೇವ್ರಿ ಕಬ್ಬಿನ ಸಾಲಾಗ್ರಿ. ಇದು ಯಾವ ರೀತಿ ಮಾಡಿದ್ರಂತ ಒಂದು ಸ್ವಲ್ಪ
ಜನರಿಗೆ ರೈತರಿಗೆ ತಿಳಿಸ್ಕೊಡ್ತೀರನ? ಇದು ಒಮ್ಮೆ ಹಂಗೆ ನಡಿಕೆ ರೆಂಟಿ ಕೊಟ್ಟು ಹಾಸಿವ್ರಿ. ಅದ ರೆಂಟಿ ಕೊಡದೊಳಗೆ ಬಟ್ಲ ಹಿಡ್ಸೇವ್ರಿ. ಈ ಟೈಪ್ ಐಟಮ್ಸ್. ಈ ಐಟಮ್ಸ್ ಒಳಗೆ ಅದು ಉಳ್ಳಾಡೋ ಸಂಬಂಧ ಒಂದು ಗೆರೆ ಹಾಸಿ ಗಾಗಳು ಅಂತೇಳಿ ಬಿತ್ಕೋತ ಈ ಥರ ಹೊಕ್ಕೇವ್ರಿ. ಇದ್ರೊಳಗೆ ಬೀಜ ಬಿಟ್ಕೋತ. ಈಗ ನಿಮ್ಗೆ ಇದು ಸಕ್ಸಸ್ ಅನಿಸ್ತದ್ರಿ? ಇದು ಸಕ್ಸಸ್ ಮಾಡೇವ್ರಿ. ಒಂದು ನಮ್ಮ ಬೀಗರು ಹೊಲಗಳಾಗತ್ತೆ ಈಗ. ಅದಕ್ಕೆ ಈಗ ಮಾಡ್ಬೇಕಂತೇಳಿ ನಾವು ಅಂತೇಳಿ ಮಾಡೇವ್ರಿ. ಇದನ್ನು ಒಟ್ಟು ಹೊಸ ಹೊಸ ಚಲ್ತಿನ ಕಂಡುಡು ಲೆಕ್ಕದಾಗ ಅದಿರಿ ರೈತರ ನೀವೆಲ್ಲ. ಒಟ್ಟು ನಿಮ್ಮನ್ನ ಹೆಂಗೆ ಮಾಡ್ಬೇಕಂತೇಳಿ ಬೇರೆ ರೈತರ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರನು ಒಂದು ಸ್ವಲ್ಪ? ಹೇಳ್ತೇವಲ್ರಿ. ಹೇಳ್ರಿ ಒಂದು ಸ್ವಲ್ಪ. 63 61 87 10 41 ರೀ. ನೀವು ಈ ನಂಬರ್ಗೆ ಕರೆ ಮಾಡಿದ್ರೆ ಎಲ್ಲ ರೈತರು ನೀವು ಅವ್ರಿಗೆ ಯಾವ ರೀತಿ ಅನ್ನೋದನ್ನು ಹೇಳ್ತೀರಾ? ಹೇಳ್ತೀರಿ, ಅನುಕೂಲ ಮಾಡ್ತೀವಿ. ಆಯ್ತು, ಹಂಗಾದ್ರೆ ಇನ್ನೊಂದು ಸ್ವಲ್ಪ ನೋಡಿರಿ ಆ ರೈತರು ಹೆಂಗೆ ಬೀಜ ಬಿಡ್ತಾರೆ ಅನ್ನೋದನ್ನು ನೋಡಿರಿ. ಅದು ಕೆಳಗೆ ಬೀಜ ಬೀಳ್ತಾವ್ರಿ, ಅದು ನಿಮ್ಗೆ ಕಾಣೋದಿಲ್ಲ ಅಂತ ಅನ್ಕೊತೀನಿ. ಈ ರೀತಿ ಮಾಡ್ಕೋರಿ ರೈತರು ಎಲ್ಲರೂ. ಆದಷ್ಟು ಜನರಿಗೆ ಇದನ್ನು ಉಪಯೋಗ ಆಗುವಂಗೆ ಶೇರ್ ಮಾಡಿರಿ. ಈಗ ಎಲ್ಲ ರೈತರಿಗೂ ಅನುಭವ ಇರೋದಿಲ್ಲ. ಅನುಭವ ಇದ್ದ ರೈತರ ಹತ್ರ ತಿಳ್ಕೊಳ್ಳೋದು ಉತ್ತಮ ಅನ್ನಿಸ್ತದೆ ನನಗೆ. ಆದ ಕಾರಣ ಈ ರೀತಿ ಎಲ್ಲರೂ ಮಾಡಿರಿ ಅಂತ ಹೇಳಿ ಮುಂದೆ ಇದಕ್ಕೆ ಇಷ್ಟ ಬಿಡೋದಿಲ್ಲ. ಇದು ಯಾವ ರೀತಿ ಅರಸಂದಿ ಬರ್ತತಿ, ಇದನ್ನು ಬೆಳೆ ತಕ್ಕೊಂತಾನೋ ಇಲ್ಲ ಮೇವು ಮಾಡ್ತಾನೋ ಇಲ್ಲ ಗೊಬ್ಬರ ಮಾಡ್ಕೊತಾನೋ ಅನ್ನುವಂಥದ್ದನ್ನು ತಮಗೆ ಮುಂದಿನ ವಿಡಿಯೋದಾಗ ಹಾಕ್ತೀನಿ ಸ್ನೇಹಿತರೆ. ಅದಕ್ಕಾಗಿ ನಾನು ಇಲ್ಲೇ ವಿಡಿಯೋ ಮುಗಿಸ್ತೀನಿ. ಧನ್ಯವಾದ.